ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ದಿನಚರಿಯ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನಾನೊಂದು ಸ್ವಲ್ಪ ಒಂದಿಷ್ಟು ಬಟ್ಟೆಗಳನ್ನ ಇಲ್ಲೇ ಬಿಟ್ಟಿದ್ದೆ ಆಯಿತಾ. ಸೊ ಇದಿಷ್ಟು ಬಟ್ಟೆಗಳನ್ನ ಒಂದು ಸ್ವಲ್ಪ ಮಡಿಸಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದಿಷ್ಟನ್ನ ಅಂದರೆ ಆಲ್ಮೋಸ್ಟ್ ಇಲ್ಲೇ ಬಿಟ್ಬಿಟ್ಟಿದ್ದೀನಲ್ವ, ಸೊ ಹಾಗಾಗಿ ಒಂದಿಷ್ಟನ್ನ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇಟ್ಕೊಂಡು ಹೊಂದ್ಸ್ಕೋಬೇಕು. ಓಕೆ, ಇವತ್ತಿನ ಒಂದು ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ತೀನಿ ನಿಮಗೆ. ಓಕೆ, ಮಳೆ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಡಿತಾ ಇದೆ ಹಾವೇರಿಲಿ. ಮೈ ಗಾಡ್, ದಪ್ಪ ಅಂತ ಬಿದ್ದೋಯ್ತು ಒಂದೇ ಸರಿಗೆ ಮಳೆ. ಅಷ್ಟು ಮಳೆ ಆಯಿತು. ಆ್ಯಂಡ್ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ? ಮಮ್ಮಿ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಅಪ್ಪಾಜಿ ಹೊರಗಡೆ ಇದ್ದಾರೆ, ಸ್ಕೂಟಿ ಹತ್ರ ಇದ್ದಾರೆ. ಆ್ಯಂಡ್ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಮಮ್ಮಿ ಏನು ಮಾಡ್ತಿದ್ಯಾ? ಬಾಂಡೆ ಮಮ್ಮಿ ಪಾತ್ರೆ ತೊಳೆದಿದ್ದಾರೆ. ಆ್ಯಂಡ್ ಇಲ್ಲಿ ಹೆಸ್ರು ಕಾಳು, ಇದು ಬಂದುಬಿಟ್ಟು ಇದೇನಿದು ಹುರುಳಿಕಾಳು, ಇದು ಹೆಸ್ರು ಕಾಳು, ಎರಡು ಮಾಡ್ತಾಯಿದ್ದಾರೆ. ಆ್ಯಂಡ್ ಮತ್ತಿನ್ನೇನು ಒಂದಿಷ್ಟು ಅಡುಗೆ ಮಾಡ್ತಾಯಿದ್ದಾರೆ. ಏನೇನು ಮಾಡ್ತಾಯಿದ್ದಾರೆ ಅಂತ ನನಗೆ ತೋರಿಸ್ತೀನಿ ಅದನ್ನು ಅಷ್ಟೇ. ಆ್ಯಂಡ್ ನಾನು ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಗುರುವಾರ, ಅಮ್ಮ ರೈಟ್? ಎಸ್, ಇವತ್ತು ಗುರುವಾರ. ಇವತ್ತು ಮಮ್ಮಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ರಾಯರ ಮಠಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ರಾಯರ ಮಠಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಬಂದು ಮಮ್ಮಿಗೇನೋ ಕೊಡಿಸ್ಬೇಕಿತ್ತು. ಸೊ ಮಮ್ಮಿಗೆ ಒಂದು ಸ್ವಲ್ಪ ಕೊಡ್ಸೋಣ ಗಿಫ್ಟು ಅಂತ. ನಾನು ಆಲ್ಮೋಸ್ಟ್ ಕೆಲವೊಂದನ್ನು ನಾನು ವೀಡಿಯೋದಲ್ಲಿ ಹೇಳ್ಕೊಂಡಿಲ್ಲ. ಅಂದರೆ ನಾನು ಕೆಲವೊಂದನ್ನು ಹೇಳ್ಕೊತೀನಿ, ಕೆಲವೊಂದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ. ಗಿಫ್ಟು ಅಂತ ಅಂದರೆ ಮಮ್ಮಿಗೇನು ಕೊಟ್ಟಿಲ್ಲ ನಾನು ಈ ಇಯರ್. ಗಿಫ್ಟು ಅಂತ ಏನೂ ಕೊಡಲಿಲ್ಲ. ಲೈಕ್ ಅದನ್ನು ಪ್ರೊಫೆಷ್ನಲ್ ಆಗಿ ಇದು ನಾನು ಕೊಡ್ತಾಯಿದ್ದೀನಿ ಗಿಫ್ಟು ಇವಾಗ ಹೀಗೆ ಅಂತ. ನಾನು ಆ ಥರ ಎಲ್ಲ ಮಾಡಲ್ಲ ತಂದೆ ತಾಯಿಗೆ ಯೂಶ್ವಲಿ. ಓಕೆನಾ? ಓಕೆ, ಏನಾದ್ರು ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೊರಗಡೆ ಹೋಗಿ ಅದೇನು ತೊಗೊಳ್ತೀನಿ ಏನೋ ನೋಡೋಣ. ಟೈಮ್ ಆಲ್ರೆಡಿ 11:15 ಆಗಿದೆ. ಸೊ ಒಂದು 12 o'clock ಅನ್ನೋಷ್ಟರಲ್ಲಿ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಿಲ್ಲಿಸಿ ನೋಡುವ. ಓಕೆನಾ? ಆ್ಯಂಡ್ ಟಿಫಿನ್ ಮಾಡ್ಕೋಬೇಕು. ಆ್ಯಂಡ್ ಇದಿಷ್ಟು ಬಟ್ಟೆಗಳನ್ನ ಹೊಂದ್ಸ್ಕೋಬೇಕು. ಮಮ್ಮಿ ನನಗೆ ಅಂತ ಬ್ಲೌಸ್ ಆರ್ಡ್ರ್ ಮಾಡಿದ್ದಾರೆ, ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ವೆಲ್ವೆಟ್ ಏನೋ ಹೇಳ್ತಾರಲ್ಲಪ್ಪ ಬಟ್ಟೆ, ಇದನ್ನು ಇದು ಬ್ಲೌಸ್ ಸಕ್ಕದಾಗಿ ಕಾಣಿಸುತ್ತೆ. ಇದನ್ನು ಮ್ಯಾಚ್ ಮಾಡಿದ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ. ಸೊ ಇದು ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ ಯೂಶ್ವಲಿ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತೀನಲ್ವಾ, ಸೊ ಸ್ಟಿಚ್ ಬೇಡ ಅಂತ ಮಮ್ಮಿನೇ ಹುಡುಕಿ ನನಗೆ ಮಾಡಿರೋ ಬ್ಲೌಸ್ ಇದು. ಕಾಣಿಸ್ತಿದೆನಾ? ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ವೆಲ್ವೆಟು ತುಂಬಾ ಚೆನ್ನಾಗಿದೆ ಬ್ಲೌಸ್ ಇದು. ಓಕೆ, ಇದೊಂದು ಬ್ಲೌಸ್ ಮಾಡಿದ್ದಾರೆ. ಆ್ಯಂಡ್ ಬರ್ಡೇಗೆ ಕೊಡಿಸಿದ್ದು ನನಗೆ, ಇದು ನೋಡಿದ್ದೀರ ಅನ್ಕೋತೀನಿ, ಬರ್ಡೇಗೆ ನನಗೆ ಕೊಡಿಸಿದ್ರು ಇದನ್ನು. ಏನಿದು ಸ್ಕಾರ್ಫು ಕೊಡಿಸಿದ್ರಲ್ವಾ, ಅಂದರೆ ಟೋಪಿ ವಿತ್ ವೇಲ್. ಇದು ಟೋಪಿ ವಿತ್ ವೇಲ್ ಥರ ಬರುತ್ತೆ ಸ್ಕಾರ್ಫು. ಹೀಗೆ ಇದನ್ನು ಇಲ್ಲೇ ಬಿಟ್ಟೋಗಿದ್ದೆ. ಇದನ್ನು ತೊಗೊಂಡು ಹೋಗಬೇಕು. ಒಂದಿಷ್ಟು ಬಟ್ಟೆ ಇದೆ ಸ್ಟಿಚ್ ಮಾಡಿಸೋದು, ಅದನ್ನು ತೊಗೊಂಡು ಹೋಗಬೇಕು ಅಷ್ಟೇ ಗೈಸ್. ಇದು ತೊಗೊಂಡು ಹೋಗಬೇಕು. ಆ್ಯಂಡ್ ನಾನು ಇವತ್ತು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ನೀವು ನೋಡಿರ್ಬೋದು ನಳಮಹಾರಾಣಿ ಕೈ ರುಚಿಯಲ್ಲಿ ನಾನು ಮಾಡಿರೋಂತಹ ಒಂದು ಸಬ್ಬಸಿಗೆ ಬಜ್ಜಿನ. ಸೊ ಇವತ್ತು ನಮ್ಮ ಮನೇಲಿ ಮಮ್ಮಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅಲಸಂದಿ ವಡೆ ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದ್ದೀರಲ್ವ, ಮಮ್ಮಿ ಮಾಡಿದ್ರು ಅದನ್ನ, ಅಲಸಂದಿ ವಡೆನ ಎಲ್ಲ ಕಾಳನ್ನು ಹಾಕಿಬಿಟ್ಟು ವಡೆ ಮಾಡುವಂತಹದ್ದು. ಅದನ್ನು ನಾನು ತಿಂದೆ ನಿನ್ನೆ. ಇವತ್ತು ಅವ್ರಿಗೆ ನಾನು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನು ಬಜ್ಜಿ ಮಾಡ್ತೀನಿ. ಒಂದು ಸ್ವಲ್ಪ ಬಟ್ಟೆಗಳಿದ್ದಾವೆ, ಇನ್ನು ಬಟ್ಟೆನ ಹೊಂದ್ಸ್ಕೊಂಬಿಡೋಣ. ಓಕೆನಾ? ಅಷ್ಟೇ ಗಾಯ್ಸ್, ಅಷ್ಟೇ. ಮತ್ತೇನಿದ್ದಾವೆ ಬಟ್ಟೆಗಳು ಹೊಂದ್ಸ್ಕೊಳ್ಳೋದು, ಇಷ್ಟೇ ಇರೋದು ಆಲ್ಮೋಸ್ಟು. ಅದೆರಡೇ ಸ್ಟಿಚ್ ಮಾಡಿಸೋದು, ಮತ್ತೇನು ಇಲ್ಲ ಅಂದ್ಕೊಂಡಿದ್ದೀನಿ. ಅಷ್ಟೇ. That's it. ಗೈಸ್, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಆಲ್ರೆಡಿ ಸ್ವಲ್ಪ ಗ್ರೋತ್ ಆಗ್ತಾಯಿದೆ ನನ್ನ ಚಾನಲ್. ಸೊ ಇನ್ನೂ ಸ್ವಲ್ಪ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಹಾಗೆ ಲೈಕ್ ಮಾಡಿ ನಿಮ್ಮ ಪ್ರೀತಿನ ತೋರಿಸ್ಲಿಕ್ಕೋಸ್ಕರ. ಆ್ಯಂಡ್ ಶೇರ್ ಮಾಡಿ. ನನ್ನ ಇನ್ನೂ ಚಾನಲ್ ನನ್ನ ಗ್ರೋತ್ ಆಗಲಿ, ಒಳ್ಳೆ ಕಂಟೆಂಟ್ ಬರಲಿ ಅನ್ನೋಕ್ಕೋಸ್ಕರ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ಬೋದು. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಆಲ್ಮೋಸ್ಟ್ ನಾನು ಎಡಿಟ್ನ ಇವಾಗ ಕ್ರಾಪ್ ಮಾಡ್ತಾಯಿಲ್ಲ.
ಐ ಥಿಂಕ್ ಎಲ್ಲ ನೋಟಿಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ರಾ ವೀಡಿಯೋನ ಹಾಕ್ತಾಯಿದ್ದೀನಿ ನಾನು. ಸೊ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ರಾ ವೀಡಿಯೋಸೇ ನಾನು ಆಲ್ಮೋಸ್ಟ್ ಹಾಕ್ತಾ ಇರೋದು. ಕ್ರಾಪ್ ಮಾಡಿಬಿಟ್ಟು ಎಡಿಟ್ ಮಾಡಿ ಅದೆಲ್ಲ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಐ ವಾಂಟ್ ಟು ನಿಮಗೆ ತೋರಿಸ್ಬೇಕು. ನಾನು ಹೇಗೆಲ್ಲ ಮಾತಾಡ್ತಿದ್ದೀನಿ. ಕೆಲವೊಂದು ಇಷ್ಟು ದಿನ ಏನಾಗಿತ್ತು ಅಂದರೆ ಎಡಿಟ್ ಮಾಡ್ತಾಯಿದ್ದೆ, ಲೈಕ್ ಸಮಥಿಂಗ್ ಏನಾದ್ರು ಮಾತಾಡಿದರೆ ಅದನ್ನು ಕಟ್ ಮಾಡ್ತಾಯಿದ್ದೆ. ಇವಾಗ ರಾ ಹಾಕ್ತಾಯಿದ್ದೀನಿ ನಾನು, ಏನೇ ಇದನ್ನು ಓಕೆ ಅಂತ ಹಾಕ್ತಾಯಿದ್ದೀನಿ. ನೋಟಿಸ್ ಮಾಡಿಲ್ಲ, ಬಟ್ ಈ ವಿಡಿಯೋ ಲಾಸ್ಟ್ ವೀಡಿಯೋದಲ್ಲಿ ನೋಟಿಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಬರುತ್ತೆ. ಐ ಥಿಂಕ್ ಸೊ ತಮಾಷೆದಾಗಿರ್ಬೋದು, ವಾಟ್ ಎವರ್ ಏನೋ ಆಗಿರ್ಬೋದು, ಅದು ಬರ್ತಾ ಇರುತ್ತೆ. ಸೊ ನೀವು ಕೂಡ ತಡ ಮಾಡಬೇಡಿ, ಶೇರ್ ಮಾಡಿಬಿಟ್ಟು ಒಳ್ಳೆಯದಾಗಲಿ ಅಂತ ಹರಿಸಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟನ್ನು ನಾನು ಒಂದಿಷ್ಟು ಹೊಂದಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಸೊ ಇವಾಗ ನಾನು ಮಾಡ್ತಿರೋ ಸ್ಪೆಷಲ್ ಬಜ್ಜಿಗೆ ಬಾಣಲಿ ಇಟ್ಟಾಯಿತು. ಹೊಸ ಬಾಣಲಿ ಇದು ಅಲ್ಲಮ್ಮ, ಹೊಸ ಬಾಣಲಿ. ನಮ್ಮ ಮಮ್ಮಿ ಇಲ್ಲಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಿದ್ದಾರೆ. ನಾನು ಬಜ್ಜಿಗೆ ರೆಡಿ ಮಾಡಿದ್ದೀನಿ. ದಿಸ್ ಇಸ್ ಮೈ ಸ್ಪೆಷಲ್ ಫಾರ್ ಮೈ ಪೇರೆಂಟ್ಸ್. ನಾನು ಇಷ್ಟೆಲ್ಲ ಮಾಡಿಕೊಡ್ತೀನಿ ಗಾಯ್ಸ್. ನಮ್ಮ ಮನೇಲಿ ಏನಂತಾರೆ ಗೊತ್ತಾ, ನೋಡಿ ನಗು ಇಷ್ಟೆಲ್ಲ ಮಾಡಿಕೊಡ್ತೀನಿ. ಇಂಥ ಮಗಳನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಇವರು. ಯಾಕೆ ಗೊತ್ತಾ, ನಾನು ಬಂದು ಇವರ ಕೂತ್ಕೊಂಡು ತಿನ್ಬೇಕು ನನ್ನ ಆಸೆ. ನಾನು ತಿಮ್ಲಾಪುರಕ್ಕೆ ಹೋದ್ರು ಹಂಗೇನೆ, ಇಲ್ಲಿ ಬಂದರೂ ಹಂಗೇನೆ. ನಾನು ಕೂರಲ್ಲ, ನಾನೇ ಅಡುಗೆ ಮಾಡಿ ಕೊಡ್ತೀನಿ. ಯಾಕೆ ಅಂತಂದರೆ ನನ್ನ ಕೈ ರುಚಿನ ನೋಡಲಿ. ಆಮೇಲೆ ಅವ್ರ ಒಟ್ಟಿನಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ನಾನು ಮಾಡಬೇಕು ಅನ್ನೋ ನನ್ನ ಭಾವನೆ. ನಮ್ಮ ಮನೆಯಲ್ಲಿ ಅವರೇ ಇಲ್ಲ ಮಾಡ್ತೀನಿ ಅಂತ ಬರ್ತಾರೆ. ಏನಮ್ಮ? ಹೌದು. ಬಟ್ ನನಗೇನು ಗೊತ್ತಾ, ಅವ್ರನ್ನ ಕೂರಿಸ್ಬಿಟ್ಟು ಮಾಡಬೇಕು ಅಂತ. ಬಟ್ ಆಲ್ಮೋಸ್ಟ್ ಮಾಡಿದ್ದೀನಿ. ಇವ್ರು ಕೂತ್ಕೊಳ್ಳಲ್ಲ ಗೈಸ್. ಅಯ್ಯೋ ಅಂದರೂ ಕೂತ್ಕೊಳ್ಳಲ್ಲ. ಇದು ತಗೊಳಮ್ಮ ಇದು. ಸೊ ಇವಾಗ ನಾನು ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಸ್ವಲ್ಪ ಹಾಕ್ಬಿಟ್ಟು ಕಲಸಿ ಬಿಡೋದಷ್ಟೇ. ಸ್ಪೆಷಲ್ ಆಗಿರುತ್ತೆ, ಮಾಡು ತಿನ್ನು ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬಜ್ಜಿ ಆ್ಯಂಡ್ ಬೆಳ್ಳುಳ್ಳಿ ಮಂಡಕ್ಕಿ ಅಷ್ಟೇ. ಅದೇ 11:30 ಆಯಿತು ಅದಕ್ಕಾಗಿ. ಓಕೆ, ಲೆಟ್ಸ್ ಡೂ ಇಟ್. ಸೊ ನೋಡಿ ನಮ್ಮ ಸಬ್ಬಸ್ಗೆ ಬೋಂಡ ಹೆಂಗಾಗಿದೆ. ಸೂಪರ್ ಕ್ಯೂಪರ್ ಏನಮ್ಮ, ಯಾವುದೋ ಒಂದು ರಿಯಾಲಿಟಿ ಶೋ ಒಳಗೆ ಅಂತಿದ್ರಲ್ಲಮ್ಮ, ಸೂಪರ್ ಕ್ಯೂಪರ್ ಅಂತಂದು. ಹಿಂದಿ ಒಳಗೆ ಕುಕ್ ಶೋನ ಏನು ಡ್ಯಾನ್ಸ್? ದಿಸ್ ಇಸ್ ಬೆಳ್ಳುಳ್ಳಿ ಮಂಡಕ್ಕಿ ಜೊತೆಗೆ ಇದು ಚೆನ್ನಾಗಿದೆ. ಕೈ ಇಟ್ಟರೆ ಬಿಸಿ ಬೋಂಡ ಜೊತೆಗೆ ಮಂಡಕ್ಕಿ. ಎಸ್, ನಮ್ಮ ಬಜ್ಜಿ ರೆಡಿ ಆಗಿದೆ. ಎಸ್, ಸಕ್ಕತ್ತಾಗಿದೆ. ಸಬ್ಬಸ್ಗೆ ಮಾತ್ರ ಸೂಪರ್ ಆಗಿರುತ್ತೆ. ನನಗೆ ಸಬ್ಬಸ್ಗೆ ಹಾಕಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸಖತ್ತಾಗಿ ಬರುತ್ತೆ ಕೂಡ. ಮತ್ತು ಇವಾಗ ಟಿಫಿನ್ ಮಾಡೋಣ. ಸೊ ಈಗ ನಾವು ಈ ಸ್ಕೂಟಿನ ಕೊಡೋಕ್ಕಂತ ಹೋಗ್ತಿದ್ದೀವಿ. ಈ ಸ್ಕೂಟಿ ಕೊಡಬೇಕು. ಯಾಕೆ ಅಂದರೆ ಇದು ನಮ್ಮದು ಸ್ಕೂಟಿ ಇವಾಗ ತೊಗೊಂಡಿರ್ಲಿಲ್ವಲ್ಲ, ಅದಕ್ಕೆ ಈ ಸ್ಕೂಟಿನ ಇವಾಗ ಒಬ್ಬರು ಫ್ರೆಂಡ್, ನಮ್ಮ ಅಪ್ಪಾಜಿ ಫ್ರೆಂಡ್ ಅಲ್ವಾ, ಅವ್ರ ಹತ್ರ ಇಸ್ಕೊಂಡಿದ್ವಿ. ಇವಾಗ ಹೋಗ್ಬಿಟ್ಟು ಕೊಡಬೇಕು ಅವರಿಗೆ ಸ್ಕೂಟಿನ. ಆ್ಯಂಡ್ ನಮ್ದು ಇನ್ನೊಂದು ಸ್ಕೂಟಿ ಅಲ್ಲಿ ನಿಂತಿದೆ ನೋಡಿ, ಆ ಸ್ಕೂಟಿಗೆ ಇದು ಎಕ್ಸ್ಲೇಟರ್ ಇದೆ ಅಲ್ವಾ, ಅದನ್ನು ಸರಿ ಮಾಡಿಸ್ಬೇಕು. ಆ್ಯಂಡ್ ಅಪ್ಪಾಜಿ ಈ ಸ್ಕೂಟಿ ತರ್ತಾರೆ, ನಾನು ಈ ಸ್ಕೂಟಿ ತೊಗೊಂಡು ಹೋಗ್ತೀನಿ. ಇದನ್ನು ಕೊಟ್ಬಿಟ್ಟು ನಾನು ಇದರಲ್ಲಿ ಬರ್ತೀನಿ. ಅಪ್ಪಾಜಿ ಆಲ್ಮೋಸ್ಟ್ ಹೊಡಿಯೋಕ್ಕೆ ಕಲ್ತಿದ್ದಾರೆ ಇವಾಗ. ಓಕೆ, ಇದನ್ನು ತೆಗಿಬೇಕು. ಇವಾಗ ತೆಗ್ದು ಹೋಗೋಣ. ಲೆಟ್ಸ್ ಗೋ. ಸೊ ನಾನೀಗ ಅಪ್ಪಾಜಿ ಜೊತೆಗೆ ಆ್ಯಕ್ಚುಲಿ ಆ ಗಾಡಿ 3 ವೀಲರಲ್ಲಿ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅಪ್ಪಾಜಿ ಹೊಡಾಕತ್ತೈತಿ, ಆರಾಮ್ ಹೊಡಾಕತ್ತೈತಿ. ಒಂದು ಎಷ್ಟೋ 4 ಅವರ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ದಲ್ಲ ಅಪ್ಪಾಜಿ ನೀನು? 4 ಅವರ್ ಮಾತ್ರ ಪ್ರಾಕ್ಟೀಸ್ ಮಾಡಿದ್ದು. ಆರಾಮಾಗಿ ಹೋಗ್ತಾಯಿದ್ದೀವಿ, ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ದೀವಲ್ಲ. ಓಕೆ, ಸೊ ಇವಾಗ ಅಪ್ಪಾಜಿ ಆರಾಮ್ ಕೂರಿಸ್ಕೊಂಡು ಹೊಡ್ತೈತೆ. ಬಟ್ ನಾವು ಈ ಗಾಡಿ ಹೊಡಿಯೋಕ್ಕಾಗಲ್ಲ ಅಲ್ಲೇನ ಅಪ್ಪಾಜಿ? ನಾವು ಈ ಗಾಡಿ ಹೊಡಿಯೋಕ್ಕಾಗಲ್ಲ.
ನಾನು ರೆಡಿ ಆದೆ, ಸ್ನಾನ ಮಾಡಿ ಪೂಜೆ ಮಾಡಿ ಆಯಿತು. ಓಕೆ, ಸೊ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ನಂಗೆ ಈ ಥರನೇ ಇಷ್ಟ ಗೈಸ್. ನಮ್ಮ ಮನೆಯಲ್ಲೆಲ್ಲ ಬೈತಾರೆ, ಇದು ಏನಕ್ಕೆ ಹಿಂಗೆ ಹಾಕೊಂಡು ಹೋಗ್ತೀಯ ಅಂತ. ಸೊ ಇದೊಂಥರ ಫ್ರೀ ಆಗಿರುತ್ತೆ ಪ್ಯಾಂಟು. ಸೊ ನಂಗೆ ಈ ಥರ ಲೂಸಾಗಿ ಹಾಕೊಳ್ಳೋಕೆ ಇಷ್ಟ, ಯಾಕಂದರೆ ಸ್ವಲ್ಪ ದಪ್ಪ ಇರ್ತೀವಲ್ವ. ಸೊ ನಂಗೆ ಲೂಸಾಗಿ ಹಾಕೊಳ್ಳೋಕ್ಕೆ ಇಷ್ಟ. ಓಕೆ, ಕರೆಕ್ಟ್ ಆಗಿಲ್ವಾ? ಈ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಲ್ವ, ಅದಕ್ಕೆ ಹಿಂಗೆ ಆಗ್ತೈತೆ. ಓಕೆ, ಆ್ಯಂಡ್ ರೆಡಿ ಆದೆ. ಆ್ಯಂಡ್ ಇಲ್ಲಿ ನಮ್ಮ ಲಗೇಜ್ ರೆಡಿ ಇದೆ, ಅಲ್ಲೊಂದು ಲಗೇಜ್ ರೆಡಿ ಇದೆ. ಇಲ್ಲಿ ಆ್ಯಕ್ಚುಲಿ ಮಮ್ಮಿ ಬಾಕ್ಸಲ್ಲಿ ಹಾಕ್ತೀನಿ ಅಂದರು. ನಾನು ಬಾಡ ಕವರಲ್ಲೇ ಹಾಕು ಅಂತ ಹೇಳಿದೆ. ಯಾಕೆ ಅಂತಂದರೆ ಜಾಸ್ತಿ ವೇಟ್ ಆಗಿಬಿಡುತ್ತೆ ನನಗೆ ಅದು ಹಾಕಿದ್ರೆ. ಹಾಗಾಗಿ ನಾನು ಒಬ್ಬಳೇ ಎಲ್ಲ ತೊಗೊಂಡು ಹೋಗೋದು. ಆವಾಗ ಆ್ಯಕ್ಚುಲಿ ಏನಾಯಿತು ಅಂದರೆ ಮಮ್ಮಿ ಬರ್ತಾಯಿದ್ರು, ಓಕೆನಾ. ಸೊ ಮಮ್ಮಿದು ನಿನ್ನೆ ಮಾರ್ನಿಂಗೇ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಓಕೆನಾ. ಸೊ ಟಿಕೆಟ್ ಬುಕ್ ಮಾಡಿದ್ದೆ. ನೈಟ್ ಏನಾಯಿತು, ಮಮ್ಮಿ ಅರ್ಧ ಮನ್ಸು ಮಾಡ್ತು. ಇವಾಗೇನು ಸದ್ಯಕ್ಕೆ ಬರೋದೇನು ಯೂಸ್ ಇರಲಿಲ್ವೇನೋ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ಬೋದಿತ್ತೇನೋ ಅಂತ ಹೇಳಿದ್ರು. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋದು ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ, ಏನಾದ್ರು ಇದ್ದರೆ ಬರ್ಬೋದು, ಇವಾಗ ಯಾಕೆ ಸುಮ್ಮನೆ ಬರಲಿ ಅಂತ ಹೇಳಿದ್ರು. ಅರ್ಧ ಮನಸ್ಸು ಮಾಡಿದ್ದಕ್ಕೆ ಓಕೆ ಬಿಡು ಅಂತ ಅಂದ್ಕೊಂಡು ಟಿಕೆಟ್ ಕ್ಯಾನ್ಸಲ್ ಮಾಡಿದೆ ನಾನೇ. ಯಾಕೆ ಅಂದರೆ ಅರ್ಧ ಮನಸ್ಸು ಮಾಡ್ಕೊಂಡು ಎಲ್ಗೂ ಹೋಗ್ಬಾರ್ದು, ಅದು ನನ್ನ ಒಂದು ಧ್ಯೇಯ ಆಯಿತಾ. ಆಮೇಲೆ ಬಿಡು ಹೋಗಲಿ ಬೇಡ ಕ್ಯಾನ್ಸಲೇ ಮಾಡಿಬಿಡು ಅಂತ ಹೇಳಿದ್ರು ಮಮ್ಮಿ. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿದ್ಮೇಲೆ ಇವಾಗ ಮಮ್ಮಿ ಬರ್ತಾಯಿಲ್ಲ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ 3 ಗಂಟೆ ಟ್ರೈನ್ ನಮ್ದು ಯಾವಾಗಲೂ ಇದೆ ಅಲ್ವಾ, ಅದೇ 3 ಗಂಟೆ ಟ್ರೈನೇ. ಜನಶತಾಬ್ದಿ ಅಲ್ಲಿ ಹೋಗ್ತಾ ಇರೋದು, ಆ ಟ್ರೈನಿಗೆ ಹೋಗ್ತಾ ಇರೋದು. ಸೊ ಬುಕ್ ಕೂಡ ಆಗಿದೆ. ಇವಾಗ ಟೈಮ್ 1:30 ಆಗಿದೆ. ಸೊ ನನ್ನ ಟ್ರೈನ್ ಬಂದುಬಿಟ್ಟು 3 ಗಂಟೆಗಿದೆ, 3:10ಕ್ಕೆ ಹೊರಡುತ್ತೆ ಹಾವೇರಿಯಿಂದ. ಸೊ ಹೋಗ್ಬೇಕಷ್ಟೇ. ಆ್ಯಂಡ್ ಇವಾಗ ಮಮ್ಮಿ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ. ಏನು ಮಾಡ್ತಾ ಇದೆಯಮ್ಮ? ಆ್ಯಕ್ಚುಲಿ ಇದು ವಡ ಮಾಡ್ತಾ ಇದ್ದಾರೆ. ಇದು ಕಾಳಿನ ವಡ ಅಲ್ಲ, ಕಾಳಿನ ವಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನನಗೆ ಪುಳಿಯೋಗರೆ ಮಾಡ್ತಿದ್ದಾರೆ. ಆ್ಯಂಡ್ ರೊಟ್ಟಿ ಊರಿಗೆ ಬೇಕಿತ್ತಲ್ಲ, ರೊಟ್ಟಿ ತೊಗೊಂಡಿದ್ದೀನಿ, ಊರಿಗೆ ರೊಟ್ಟಿ. ಆ್ಯಂಡ್ ಅಷ್ಟೇ ಮೊಸರು ಬುತ್ತಿ ಇವರಿಗೆ. ಅಲ್ಲಿ ಮನೆಗೆ ಹೋಗಿ ಅಂದರೆ ನಾನು ನೈಟ್ ಹೋಗೋದೇ 9:30-10 ಗಂಟೆ ಆಗುತ್ತಲ್ವಾ. ಸೊ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ರೆ ಈಸಿಲಿ ತಿನ್ಕೋಬೋದು ಅಂತ ಪ್ರತಿ ಸರಿನೂ, ಇದೊಂದು ಸರಿ ಅಂತಲ್ಲ ಮಮ್ಮಿ ಯಾವಾಗ್ಲೂ ಪ್ರತಿ ಸರಿನೂ ಹೋದಾಗಲೂ ಏನಾದ್ರು ಒಂದು ಕಟ್ಟಿ ಕಳಿಸೋದೆ. ಯಾಕೆ ಅಂತಂದರೆ ಅಲ್ಲಿ ಹೋದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೊರಗಡೆ ಯಾಕೆ ತಿನ್ನೋದು, ಕೈಯಿಂದ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ರೆ ಒಳ್ಳೇದು ಅಂತ. ಬಟ್ ಆಮೇಲೆ ಇನ್ನೊಂದೇನಂದರೆ ನಮ್ಮ ಮಮ್ಮಿದೊಂದು ಡೈಲಾಗ್ ಇದೆ. ಏನು ಹೇಳ ಮಮ್ಮಿ? ನಮ್ಮ ಬುತ್ತಿ ನಮ್ಮ ಹಿಂದೆ ಇರಬೇಕು ಅನ್ನೋದು. ಅಂದರೆ ಇಟ್ಸ್ ನಥಿಂಗ್ ಬಟ್ ತಿನ್ನೋಕೆ ಏನಾದರೂ ನಮ್ಮ ಹಿಂದ್ಗಡೆ ಬಾಕ್ಸಲ್ಲಿ ಏನಾದ್ರು ಇರಬೇಕು ಅಂತ ಅರ್ಥ ಅದೇ ನಮ್ಮ ಹೆಲ್ದಿ ಫುಡ್. ಸೊ ಹಾಗಾಗಿ ಯಾವಾಗಲೂ ಮಾಡ್ತಾ ಇರ್ತಾರೆ, ತೊಗೊಂಡು ಹೋಗ್ತಾ ಇರ್ತೀವಿ. ಹೊರಗಡೆ ತಿನ್ನೋದು ಕಮ್ಮಿ. ಇದು ನನಗೆ ಸ್ನ್ಯಾಕ್ಸಾ ಈವ್ನಿಂಗಿಗೆ? ಓಕೆ, ಸರಿ, ಓಕೆ ಡನ್. ಸೊ ಇವಾಗ ನಾನು ತಿನ್ಕೊಂಡು ಹೊರಡ್ತೀನಿ ಸ್ಟೇಷನ್ಗೆ, ಓಕೆನಾ. ಅವಳು ಬರ್ತಾ ಇದ್ದಿ? ಅಯ್ಯಪ್ಪ, ಯಾಕೆ? ನಾನು ಬರ್ತಿದ್ನಲ್ಲ, ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ. ಆ್ಯಕ್ಚುಲಿ ಹೇಳಿದ್ನಲ್ಲ ಅವಾಗಲೇ ಹಂಗಾಯ್ತು ಅಷ್ಟೇ. ಹೆಂಗಾಯ್ತು? ಈಗೂ ಬಾ ಮಮ್ಮಿ, ಏನಾಗಲ್ಲ. ಬರೀ 100 ರೂಪಾಯಿ ಅವ್ರಿಗೆ ಈಡು ಮಾಡ್ಕೊಂತ ಹೋಗಿ. ಏನಿಲ್ಲ, 100 ರೂಪಾಯಿ ಅಲ್ಲ. ಈಗ ಅವನಿಗೊಂದು 200-300 ರೂಪಾಯಿ ಕೊಟ್ಟರೆ ಅವನು ಬರ್ತಾನ. ಮೀನ್ಸ್ ಇದು ಸೀಟ್ ಕೊಡ್ತಾನ. ಬೇಡ ಕಣಮ್ಮ, ಬಾ ಹೋಗೋಣ. ಬೇಕಾ? ಇದಕ್ಕೆ ಬಾ, ಬಟ್ಟೆ ಸ್ಟೇಷನ್ ಬರಲ್ಲ. ಸ್ಟೇಷನ್ಗೆ ಹೆಂಗೆ ಹೋಗೋದು? 3 ಜನ ಅದ್ರಾಗ ನಾವು ಆಟಕ್ಕೆ ಹೋಗೋಣ. ಬರಲಿ ಹತ್ತಕ್ಕೆ ಒಳ್ಳೆ ಅನ್ಸಾಗತ್ತದ ನನಗೆ. ಏನಾಗಲ್ಲ, ಹತ್ತಿದ್ರೆ ರೂಢಿ ಆಗ್ತೈತಿ. ಓಕೆ ಗೈಸ್, ನಾನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ನಾನೀಗ ಟಿಫಿನ್ ಅಂದರೆ ಊಟ ಮಾಡ್ತಾಯಿದ್ದೀನಿ. ಊಟ ಬಂದುಬಿಟ್ಟು 2 ಥರದ ಪಲ್ಯ ಮಾಡಿದ್ದೀನಿ ಮಮ್ಮಿ. ಆ್ಯಂಡ್ ರೊಟ್ಟಿ, ಇಲ್ಲಿ ಪುಳಿಯೋಗರೆ ಆ್ಯಂಡ್ ಸ್ವಲ್ಪ ಕೆಂಪಿಂಡಿ ಹಾಕಿದ್ರು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಅದು ಪ್ಯಾಕ್ ಮಾಡಿದ್ದೀನಲ್ವಾ. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಓಕೆ, ಇವಾಗ ಇದನ್ನು ತಿನ್ಕೊಂಡು ಹೊರಡೋಣ. ಲೆಟ್ಸ್ ಗೋ. ಸೊ ಇವಾಗ ನಾನು ಹೊರಟೆ, ನಾನು ರೆಡಿ ಆದೆ. ಇದ್ರ ಮೇಲ್ಗಡೆ ಈ ಥರ ಫುಲ್ಲು ಚಳಿ ಇದೆ. ಸೊ ಹಾಗಾಗಿ ಇದ್ರ ಡ್ರೆಸ್ ಮೇಲೆ ನಾನು ಇಲ್ಲಿ ಒಂದು ಏನು ಹೇಳ್ತಾರೆ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ನಮ್ಮ ಅಪ್ಪಾಜಿ ನಾನು ಬಿಟ್ಟು ಬರೋಕ್ಕೆ ಬರ್ತೈತೆ. ಓಕೆ, ಮಳೆ ಏನಿಲ್ಲ ಕಣಮ್ಮ. ಬಾಯ್. 10 ರೂಪಾಯಿ ಕೊಡಲಿ, ಹಾಳಾಗತ್ತೆ. ಬಾಯ್ 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 ಬಾಯ್. ಟೈಮ್ ಆಯಿತು, ಹೊರಡೋಣ. ಬಾಯ್ ಮಾ.
ಏನಿಲ್ಲ ಅಲ್ವೋ ಕರೀರಿ ಓತ್ ಅದು ಹೆಂಗ್ ಮಾಡ್ತಲ್ಲ ಪೂಜೆ ಕಾಲು ಎತ್ತಿ ಸೊ ಫೈನಲಿ ನಾನು ಬ್ಯಾಂಗ್ಳೂರು ರೀಚ್ ಆದೆ. ಸೊ ರಕ್ಷಿತ್ ಕೂಡ ಬಂದಿದ್ದ ನನ್ನ ಪಿಕಪ್ ಮಾಡೋಕ್ಕೆ ಅಂತ. ಸೊ ಇವಾಗ ನಾವಿಬ್ಬರು ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಊಟ ಮಾಡ್ಕೊಂಡು ಮಲಗಿದ್ರೆ ಸಾಕು ಅನ್ನೋ ಥರ ಆಗಿದೆ. ಸೊ ಇದು ಮಮ್ಮಿ ಕಟ್ಟಿರೋ ಬುತ್ತಿ. ಸೊ ಇವರು ಯಾವಾಗಲೂ ಹಾಗೇ ಹೋಗಿಬಿಟ್ಟು ಮತ್ತೆ ಹೊರಗಡೆ ತಿಂದುಬಿಡ್ತೀನಿ ಅಂತ ಕಟ್ಬಿಡ್ತಾರೆ. ಸೊ ಆರಾಮಾಗಿ ಊಟ ಮಾಡಿ ಮಲ್ಗೋಣ. ಇಷ್ಟೊಂದು ಪಾತ್ರೆಗಳು ಎಲ್ಲ ಬಿದ್ದಿದ್ದಾವೆ. ನಾನು ಬಂದ ತಕ್ಷಣ ಇದನ್ನು ನೋಡಿಬಿಟ್ಟು ಯಪ್ಪ ಯಾವಾಗಿದೆಲ್ಲ ಮಾಡೋದು ಅಂದ್ಕೊಂಡೆ. ಬಟ್ ಅಂದ್ರೂ ಮುಗಿಸೋಣ ಅಂತ ಮುಗಿಸೋಣ ನೆಕ್ಸ್ಟ್ ಡೇ. ಆ್ಯಂಡ್ ಊರಿಂದ ನಾನು ಏನೇನು ತೊಗೊಬಂದಿದ್ದೀನಿ ಅಂದರೆ ಇದು ಬಂದುಬಿಟ್ಟು ಗೂರೆಳ್ಳು. ಓಕೆ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಗೂರೆಳ್ಳು ತೊಗೊಬಂದಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇಡ್ಲಿ ರವೆ ಇತ್ತು. ಸೊ ಇಡ್ಲಿ ರವೆ ಇಲ್ಲಿ ಸಿಗುತ್ತೆ, ಬಟ್ ಅಂದರೂ ಅಪ್ಪಾಜಿ ಯಾಕೋ ಈ ಸರಿ ತೊಗೊಬಂದರು. ಸೊ ಇಡ್ಲಿ ರವೆ ತೊಗೊಬಂದಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತೊಗೊಂಡು ಬಂದಿದ್ದೀನಿ. ಜೋಳದ ಹಿಟ್ಟು ಮತ್ತೊಂದು ಸರಿ ತೊಗೊಂಡು ಬಂದೆ. ಓಕೆ ಮಾಡೋಣ ಮತ್ತು ಇವಾಗ ಕಂಟಿನ್ಯೂ ಆಗಿ ರೊಟ್ಟಿ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಅಕ್ಕಿ ಹಿಟ್ಟು ಇರಲಿಲ್ಲ ಸ್ವಲ್ಪ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದಿಷ್ಟನ್ನು ಯಾವಾಗ ಖಾಲಿ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಬಟ್ ತೊಗೊಂಡು ಹೋಗು ಅಂತ ಹೇಳಿದಾಗೆಲ್ಲ ತೊಗೊಬಂದಿರ್ತೀನಿ. ಆ್ಯಂಡ್ ಇವಾಗ ಮುದ್ದೆನೂ ಕೂಡ ಮಾಡ್ತಾನೆ ಇದ್ದೀನಿ ನಾನು. ಇನ್ನೂ ಬೆಳಗ್ಗೆ ಎದ್ದಾಯಿತು. ಸೊ ಎದ್ದ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ನೋಡೋಕ್ಕಾಗಲಿಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಅದು ಬಂದುಬಿಟ್ಟು ಮಮ್ಮಿ ಕೊಟ್ಟಿರೋ ಹೋಳಿಗೆ ಇಟ್ಟು. ಆ್ಯಂಡ್ ಇದು ನಾವು ಪಾರ್ಸಲ್ ಆ್ಯಕ್ಚುಲಿ ಇದು ಬಂದುಬಿಟ್ಟು ಏನಿದು ಮರ್ತೋದೆ ನಾನು. ಇದು ಹಾಗಲಕಾಯಿ ಚಿಪ್ಸ್ ಮಾಡಿದ್ವಲ್ಲ, ಸೊ ಅದು ಇದು. ಸೊ ಇದನ್ನು ಒಂದು ಕಡೆಗೆ ಇಟ್ಕೊಂಬಿಡೋಣ. ಓಕೆನಾ, ಇದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಸೂಪರಾಗಿ ಬಂದಿರುತ್ತೆ. ಎಸ್, ಸೊ ಇಷ್ಟು ಕೆಲಸ ಅಂತೂ ಆಗಿದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಕಾಳು ಪಲ್ಯ ಇದೆ. ಎಸ್, ಇವಾಗ ಏನಾಗಿದೆ ಅಂದರೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಅವತ್ತು ಕಟ್ ಮಾಡ್ಕೊಂಡಿರೋದು ಹೆಂಗಾಗಿದೆ ನೋಡಿ ಕೈ, ಅಯ್ಯಪ್ಪ. ಸೊ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಉಪ್ಪಿಟ್ಟು ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಮುಂದೆ ಏನಾಗುತ್ತೆ ನೋಡೋಣ. ಇಷ್ಟು ಆಲ್ಮೋಸ್ಟ್ ಮಾರ್ನಿಂಗ್ ಕ್ಲೀನ್ ಮಾಡಿದ್ನಲ್ವ ನೋಡಿ, ಇದೆಲ್ಲ ಮಾರ್ನಿಂಗ್ ಕ್ಲೀನ್ ಮಾಡಿದ್ದೆ. ಮತ್ತೆ ಇಷ್ಟೆಲ್ಲ ಆಯಿತು, ಮತ್ತೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ಒಂದು ಈವೆಂಟ್ ಇದೆ. ಸೊ ಆ ಈವೆಂಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೋಬೇಕು, ನೋಡೋಣ. ಓಕೆನಾ? ಓಕೆ. ಆ್ಯಂಡ್ ಏನು ಗೊತ್ತಾ, ಇಷ್ಟು ಕ್ಲೀನ್ ಮಾಡ್ಕೋಬೇಕು ಗೈಸ್. ನೋಡಿ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಬಟ್ಟೆ ಇದೆ, ಬಟ್ಟೆ ವಾಷಿಂಗ್ ಹಾಕಬೇಕು. ಓಕೆ, ಒಂದು ವಾರ ಹೋಗಿದ್ದಕ್ಕೇ 6 days ಹೋಗಿದ್ದಕ್ಕೆ ಮನೆ ಅಯ್ಯಪ್ಪ ದೇವ್ರೆ ಆಗ್ತಾಯಿಲ್ಲ. ಅಷ್ಟೊಂದು ನೀಟಾಗಿದೆ, ಬಟ್ ನನ್ನ ತಕ್ಕಂಗೆ ಅಷ್ಟೊಂದು ಕ್ಲೀನಾಗಿಲ್ಲ ಅಷ್ಟೇ. ಓಕೆ, ಇವಾಗ ಉಪ್ಪಿಟ್ಟು ತಿಂದ್ಕೊಂಡು ಆಮೇಲೆ ಸಿಗ್ತೀನಿ.